ನವೆಂಬರ್ 24ರಂದು ಬಾಲ್ಕಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಲಿಂಗ ಸಮಾನತೆ ಕುರಿತು ವಿಶೇಷ ತರಬೇತಿ ಕಾರ್ಯಕ್ರಮ. ಆತ್ಮಜ್ಯೋತಿ ಮಹಾಸಂಘದ ಶ್ರೀಮತಿ ಇಂದುಮತಿರವರು, ಆರ್ಬಿಟ್ ಸಂಸ್ಥೆಯ ಆಪ್ತ ಸಮಾಲೋಚಕರು ಶ್ರೀ ರವಿ ಹಾಗೂ ಸ್ಥಳೀಯ ಸಂಯೋಜಕರು ಬ್ರದರ್ ಆನ್ಸಿ ಮತ್ತು ಶ್ರೀಮತಿ ನಿರ್ಮಲಾ ರವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳಿಗೆ ಜಾಗೃತಿ ನೀಡಿಸಲಾಯಿತು. ಒಟ್ಟು 87 ವಿದ್ಯಾರ್ಥಿಗಳು ಮತ್ತು 15 ಶಿಕ್ಷಕರು ಭಾಗವಹಿಸಿ ಕುಟುಂಬದಿಂದ ಸಮಾಜದವರೆಗೆ ಲಿಂಗ ಸಮಾನತೆ ಬದಲಾವಣೆ ತರಬೇಕೆಂಬ ಸಂದೇಶವನ್ನು ತಿಳಿದುಕೊಂಡರು. ಬಾಲ್ಕಿ ತಾಲೂಕಾ ಜೋಳದಪಕ್ಕ ಗ್ರಾಮದಲ್ಲಿ ಕಾವೇರಿ ಮತ್ತು ಭಾಗ್ಯಶ್ರೀ ಸ್ವಸಹಾಯ ಮಹಿಳಾ ಸಂಘದ ಸದಸ್ಯರಿಗೆ ದಾಖಲಾತಿ ನಿರ್ವಹಣೆ ಕುರಿತು ವಿಶೇಷ ತರಬೇತಿ ನೀಡಲಾಗಿದೆ. ಮಹಿಳಾ ಸಬಲೀಕರಣದ ಯೋಜನೆಯ ಸ್ಥಳೀಯ ಸಂಯೋಜಕರು ಬ್ರದರ್ ಆನ್ಸಿ ರವರ ಸಾನ್ನಿಧ್ಯದಲ್ಲಿ ತರಬೇತಿಯನ್ನು ಶ್ರೀ ಪ್ರಭುರವರು ಆರಂಭಿಸಿ ನಗದು ಪುಸ್ತಕ, ಸಾಮಾನ್ಯ ಪುಸ್ತಕ ಹಾಗೂ ಹಣಕಾಸು ವ್ಯವಹಾರಗಳ ದಾಖಲಾತಿಯ ಮಹತ್ವವನ್ನು ಸಂಪೂರ್ಣವಾಗಿ ತಿಳಿಸಿದ್ದಾರೆ. ತರಬೇತಿಯಲ್ಲಿ ಸದಸ್ಯರ ಸಕ್ರಿಯ ಪಾಲ್ಗೊಳ್ಳಿಕೆ ಕಂಡುಬಂದಿದ್ದು, ಕೊನೆಯಲ್ಲಿ ಶ್ರೀಮತಿ ಸಂಗೀತಾರವರ ಧನ್ಯವಾದಗಳೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ನವೆಂಬರ್ 25ರಂದು ಹುಮನಾಬಾದ್ ತಾಲೂಕಾ ಹಳ್ಳಿಕೆಡ್ ಬಿ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆ ಮತ್ತು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಮಾನಸಿಕ ಅಸ್ವಸ್ಥತೆ ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು. ನವಜೀವನ ಕಾರ್ಯಕ್ರಮದ ಕಾರ್ಯಕರ್ತರಾದ ಶ್ರೀ ಡೇವಿಡ್ ರವರು ಮಾನಸಿಕ ಕಾಯಿಲೆಯ ಲಕ್ಷಣಗಳು, ಕಾರಣವಿಲ್ಲದೆ ನಗುವುದು, ಅಳುವುದು, ಭಾವನೆಗಳ ಕೊರತೆ, ಇತರಿಗೆ ಕೇಳಿಸದ ಮಾತುಗಳನ್ನು ಕೇಳುವಂತಹ ಸಂಕೇತಗಳನ್ನು ವಿವರಿಸಿ ಚಿಕಿತ್ಸೆ ಮೂಲಕ ಇದು ಗುಣವಾಗುವ ಕಾಯಿಲೆ ಎಂದು ಸಂಪೂರ್ಣವಾಗಿ ತಿಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ 15 ಮಹಿಳೆಯರು ಭಾಗವಹಿಸಿ ಉಪಯುಕ್ತ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆದುಕೊಂಡಿರುತ್ತಾರೆ. ಇದು ಸೇವಾ ಸಂಗಮ ಸಂಸ್ಥೆಯ ವರದಿ. ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕಾ ಈಜೇರಿ ಗ್ರಾಮದ ಮಹಮ್ಮದಿ ಮಸೀದ್ ನಗರದಲ್ಲಿ ಮಕ್ಕಳ ಮನೆ ಸಮುದಾಯ ಸಭೆ ನಡೆಸಲಾಯಿತು. ಮಕ್ಕಳ ಮನೆ ಯೋಜನೆಯ ಉದ್ದೇಶಗಳು, ಪೌಷ್ಟಿಕ ಆಹಾರ ಮಹತ್ವ, 7 ತಿಂಗಳಿಂದ 3 ವರ್ಷದೊಳಗಿನ ಮಕ್ಕಳ ತೂಕ, ಎತ್ತರ ತಪಾಸಣೆ ಮತ್ತು ದಿನನಿತ್ಯ ಚಟುವಟಿಕೆಗಳು ಕುರಿತು ಮಕ್ಕಳ ಮನೆ ಕಾರ್ಯಕ್ರಮದ ಕಾರ್ಯಕರ್ತರು ಶ್ರೀ ಚಂದ್ರಕಾಂತ್ ರವರು ಕರಪತ್ರಗಳ ಮೂಲಕ ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಸೇವಾ ಸಂಗಮ ಸಂಸ್ಥೆ ಮತ್ತು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಈ ಸಭೆಯಲ್ಲಿ 60ಕ್ಕೂ ಹೆಚ್ಚು ಜನ ತಾಯಂದಿಯರು ಹಾಗೂ ಸಮುದಾಯವರು ಭಾಗವಹಿಸಿ ಮಾಹಿತಿಯನ್ನು ಪಡೆದುಕೊಂಡಿರುತ್ತಾರೆ. ಈಗ ಮತ್ತೆ ಆರ್ಬಿಟ್ ಸಂಸ್ಥೆಯ ವರದಿಗೆ ಬರೋಣ. ನವೆಂಬರ್ 26ರಂದು ಬಸವಕಲ್ಯಾಣ ತಾಲೂಕು ಮಂಗಳೂರು ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಸಂವಿಧಾನ ಅಂಗೀಕಾರದ ದಿನಾಚರಣೆ ಆಚರಿಸಲಾಯಿತು. ಸಂವಿಧಾನದ ಪೀಠಿಕೆಯನ್ನು ಕ್ಷೇತ್ರ ಮೇಲ್ವಿಚಾರಕರಾದ ವಿಜಯಕುಮಾರ್ ರವರು ಓದಿಕೊಡುವ ಮೂಲಕ ಪ್ರಜಾಪ್ರಭುತ್ವ ಮೌಲ್ಯಗಳು, ಹಕ್ಕುಗಳು ಮತ್ತು ಕರ್ತವ್ಯಗಳ ಕುರಿತು ಜಾಗೃತಿ ಮೂಡಿಸಿದ್ದಾರೆ. ಶಾಲಾ ಮುಖ್ಯ ಗುರುಗಳು, ಆಶಾ ಕಾರ್ಯಕರ್ತೆಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದಾರೆ. ಔರಾದ್ ತಾಲೂಕಿನ ಲಷ್ಕರ್ ನಾಯಕ್ ತಾಣದಲ್ಲಿ ಭಾರತೀಯ ಸಂವಿಧಾನ ದಿನಾಚರಣೆ ಹಮ್ಮಿಕೊಳ್ಳಲಾಯಿತು. ಸಂವಿಧಾನದ ರಚನೆ, ಅದರ ಮಹತ್ವ, ನಾಗರಿಕರ ಹಕ್ಕು ಕರ್ತವ್ಯಗಳ ಕುರಿತು ಸಂಪೂರ್ಣವಾಗಿ ಜಾಗೃತಿ ಮೂಡಿಸಿದ್ದಾರೆ. 1949ರ ನವೆಂಬರ್ 26ರಂದು ಅಂಗೀಕರಿಸಲ್ಪಟ್ಟ ಸಂವಿಧಾನದ ಮೌಲ್ಯಗಳನ್ನು ನೆನಪಿಸಿಕೊಡುತ್ತಾ ಪ್ರಜಾಸತ್ತಾತ್ಮಕ ಜವಾಬ್ದಾರಿಗಳನ್ನು ಪಾಲಿಸಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ 22 ಜನರು ಉಪಸ್ಥಿತರಿದ್ದರು. ನವೆಂಬರ್ 28ರಂದು ಹುಲ್ಸೂರು ತಾಲೂಕಾ ಹಾಲಹಳ್ಳಿ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆ ಹಾಗೂ ನವಜೀವನ ಡೆವಲಪ್ ಫೌಂಡೇಶನ್ ಸಹಯೋಗದಲ್ಲಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು. ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತರು ಶ್ರೀ ಲಕ್ಷ್ಮಿ ಮಾರ್ಗದರ್ಶನದಲ್ಲಿ ಖಿನ್ನತೆ, ಆತಂಕ, ಭಯಗಳು ಮತ್ತು ಸಮಯಕ್ಕೆ ಸರಿಯಾದ ಚಿಕಿತ್ಸೆಯ ಮಹತ್ವವನ್ನು ತಿಳಿಸಿದ್ದರು. ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಡೆಯುವ ಉಚಿತ ಮಾನಸಿಕ ತಪಾಸಣಾ ಶಿಬಿರಗಳು ಕುರಿತು ಮಾಹಿತಿಯನ್ನು ನೀಡಿದ್ದಾರೆ. ಒಟ್ಟು 12 ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡೆದುಕೊಂಡಿರುತ್ತಾರೆ.